ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ಜೊತೆಗೆ ಇವತ್ತು ಸುದ್ದಿಯಲ್ಲಿದ್ದಂಥ ಸ್ಟಾಕ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಸಾಕಷ್ಟು ಸ್ಟಾಕ್ಗಳ ಸುದ್ದಿಯಲ್ಲಿದ್ದು ಮಾರ್ನಿಂಗ್ ವಿಡಿಯೋದಲ್ಲಿ ನಾನು ಕೂಡ ಕೆಲವು ಕಂಪನಿಗಳ ಬಗ್ಗೆ ಕವರ್ ಮಾಡಿದ್ದೆ. ಹಾಗೆ ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಗಳು ಬಂದಿದ್ದಾವೆ. ನೋಡೋಣ ಅವುಗಳ ನಂತರ ಸ್ಟಾಕ್ಗಳಲ್ಲಿ ಯಾವ ರೀತಿ ರಿಯಾಕ್ಷನ್ ಬಂದಿದೆ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೆ, ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿಯಲ್ಲಿ 66 ಪಾಯಿಂಟ್ಸ್ ಅಥವಾ 0.29% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಗ್ಯಾಪ್ ಅಪ್ ಓಪನ್ ಆಯಿತು, ನಂತರ ಡೌನ್ ಆಯಿತು, ನಂತರ ಒಳ್ಳೆ ರಿಕವರಿ ಕಂಡು ಬಂತು. ಓವರ್ 66 ಪಾಯಿಂಟ್ಸ್ ಅಪ್ ಅಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಹಾಗೆ ನಾವು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು 181 ಪಾಯಿಂಟ್ಸ್ ಅಥವಾ 0.24% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ಇವತ್ತು ಕಂಡು ಬಂತು ಅಂತಾನೆ ಹೇಳ್ಬೋದು. ತುಂಬಾ ದೊಡ್ಡ ಮಟ್ಟದ ರ್ಯಾಲಿ ಅಲ್ಲದೆ ಇರಬಹುದು, ಅಲ್ಲಿ ರ್ಯಾಲಿನೂ ಇಲ್ಲ ಅಥವಾ ಡೌನ್ ಫಾಲ್ ಇಲ್ಲ, ಆ ರೀತಿಯ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ನಂತರ ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿ ನೆಕ್ಸ್ಟ್ 50 ನಲ್ಲಿ ಇವತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. 1.5% ನಿಯರ್ಲಿ ರ್ಯಾಲಿ ನಿಫ್ಟಿ ನೆಕ್ಸ್ಟ್ 50 ನಲ್ಲಿ ಕಂಡು ಬಂದಿದೆ. ಹಾಗೆ ನಿಫ್ಟಿ 100 ಅಲ್ಲಿ 0.5%, ನಿಫ್ಟಿ 200 ಅಲ್ಲಿ ಅಲ್ಲೂ ಕೂಡ 0.5%, 500 ಕೂಡ ಮೋರ್ ದೆನ್ 0.5%. ಹಾಗೆ ಮಿಡ್ ಕ್ಯಾಪ್ 50 ನಿಯರ್ಲಿ 1% ಪಾಸಿಟಿವ್ ಇದೆ. ಮಿಡ್ ಕ್ಯಾಪ್ 100 ಕೂಡ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ನಂತರ ಸ್ಮಾಲ್ ಕ್ಯಾಪ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, 0.76%. ಮಿಡ್ ಕ್ಯಾಪ್ 150 ಮೋರ್ ದೆನ್ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ಸ್ಮಾಲ್ ಕ್ಯಾಪ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ನಿಯರ್ಲಿ 0.5%. ನಂತರ ಸ್ಮಾಲ್ ಕ್ಯಾಪ್ 250 ಕೂಡ 0.86% ಪಾಸಿಟಿವ್ ಇದೆ. ನಂತರ ಮೈಕ್ರೋ ಕ್ಯಾಪ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಇಲ್ಲೂ ಕೂಡ 0.83% ಪಾಸಿಟಿವ್ ಇದೆ. ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂತು, ಎಸ್ಪೆಷಲಿ ಬ್ರಾಡ್ ಮಾರ್ಕೆಟ್ಸ್ ಅಲ್ಲಿ. ನಂತರ ನಾವು ಸೆಕ್ಟೋರಲ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿ ಬ್ಯಾಂಕ್ ಅಲ್ಲಿ 0.31% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಆಟೋ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು, 1.3% ಪಾಸಿಟಿವ್. ಫೈನಾನ್ಷಿಯಲ್ ಸರ್ವಿಸಸ್ ಕೂಡ 0.5% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಹಾಗೆ FMCG ಸ್ವಲ್ಪ ಮಟ್ಟಿಗೆ ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. IT ಇವತ್ತು ಲ್ಯಾಗ್ ಇದೆ, ಹಿಂದೆ ಉಳಿದಿದೆ ಅಂತಾನೆ ಹೇಳ್ಬೋದು ಬೇರೆ ಇಂಡೆಕ್ಸ್ ಗಳಿಗೆ ಹೋಲಿಸಿದ್ರೆ. ನಿನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು, ಇವತ್ತು ನಿಯರ್ಲಿ 1% ಡೌನ್ ಆಗಿದೆ. ಮೀಡಿಯಾ ಫ್ಲಾಟ್ ಇದೆ, ಮೆಟಲ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ಫಾರ್ಮಾ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ನಂತರ PSU ಬ್ಯಾಂಕ್ಗಳು ನಿಯರ್ಲಿ 0.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾವೆ. ಪ್ರೈವೇಟ್ ಬ್ಯಾಂಕ್ಗಳು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾವೆ. ರಿಯಾಲಿಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ಹೆಲ್ತ್ ಕೇರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ ಮೋರ್ ದೆನ್ 1% ಪಾಸಿಟಿವ್ ಇದೆ. ಆಯಿಲ್ ಅಂಡ್ ಗ್ಯಾಸ್ ಕೂಡ ಮೋರ್ ದೆನ್ 0.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ಓವರ್ ಆಲ್ ಕೆಲವು ಸೆಕ್ಟರ್ ಗಳನ್ನ ಹೊರತುಪಡಿಸಿದ್ರೆ ಬೇರೆಲ್ಲ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ತು ಅಂತ ಹೇಳ್ಬೋದು. ಹಾಗೆ ಸದ್ಯದ ಮಟ್ಟಿಗೆ ಮಾರ್ಕೆಟ್ಗೆ ಯಾವುದೇ ಬಿಗ್ ಮೊಮೆಂಟಮ್ ಅನ್ನ ತರುವಂತ ನ್ಯೂಸ್ ಇಲ್ಲ. ಹಾಗಾಗಿ ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಅಂತ ಹೇಳ್ಬೋದು. ನೆಗೆಟಿವ್ ಆಗಿರ್ಲಿ ಅಥವಾ ಪಾಸಿಟಿವ್ ಆಗಿರುವಂತ ದೊಡ್ಡ ನ್ಯೂಸ್ ಗಳು ಯಾವೂ ಇಲ್ಲ. ನಾರ್ಮಲ್ ಪರ್ಫಾರ್ಮೆನ್ಸ್ ನಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ ಅಂತ ಹೇಳ್ಬೋದು. ಈ ವಾರ ಫುಲ್ ಅದೇ ರೀತಿ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡಿದೀವಿ. ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ DCX ಸಿಸ್ಟಮ್ಸ್ ಮಾರ್ನಿಂಗ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದ್ದೆ. 32 ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಅಂತ ನೋಡಬಹುದು. ಇವತ್ತು 13% ರ್ಯಾಲಿ ಕಂಡು ಬಂದಿದೆ. 4,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್, ಇತ್ತೀಚೆಗೆ ಲಿಸ್ಟ್ ಆಗಿರುವಂತಹ ಕಂಪನಿ, ಜಾಸ್ತಿ ದಿನದ ಹಿಸ್ಟ್ರಿ ಸಿಗೋದಿಲ್ಲ. ಇಲ್ಲಿ ನೋಡಬಹುದು ನವೆಂಬರ್ 2022ರಲ್ಲಿ. ಸೊ ನ್ಯೂಸ್ ಚೆನ್ನಾಗಿತ್ತು, ಹಾಗಾಗಿ ಒಳ್ಳೆ ರ್ಯಾಲಿ ಕೂಡ ಇವತ್ತು ಕಂಡು ಬಂದಿದೆ. ನಂತರ ನಾಲ್ಕೋದ ಬಗ್ಗೆ ಕೂಡ ಮಾರ್ನಿಂಗ್ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನು ಕೊಟ್ಟಿದ್ದೆ. ಕಂಪನಿ ಒಡಿಶಾ ಸ್ಟೇಟ್ ಗವರ್ನಮೆಂಟ್ ನ ಜೊತೆ ಮೈನಿಂಗ್ ಗೆ ಸಂಬಂಧಪಟ್ಟಂತೆ ಒಪ್ಪಂದವನ್ನ ಮಾಡ್ಕೊಂಡಿದೆ ಅಂತ. ಹಾಗಾಗಿ ಸ್ಟಾಕ್ ಅಲ್ಲಿ ನಿಯರ್ಲಿ 3% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ನಂತರ ಅಂಬುಜಾ ಸಿಮೆಂಟ್ಸ್ ಬಗ್ಗೆ ಸಪರೇಟ್ ವಿಡಿಯೋದಲ್ಲೇ ಕವರ್ ಮಾಡಿದ್ದೀನಿ ನಿನ್ನೆ. ಒಂದು ಅಕ್ವಿಸಿಷನ್ ಬಗ್ಗೆ ಓಪನಿಂಗ್ ತುಂಬಾ ಚೆನ್ನಾಗಿತ್ತು, ನಂತರ ಸ್ವಲ್ಪ ಡೌನ್ ಆಯಿತು. ಓವರ್ ಆಲ್ 1.37% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಪೆನ್ನಾ ಸಿಮೆಂಟ್ಸ್ ಅನ್ನ ಅಕ್ವೈರ್ ಮಾಡ್ಕೊಂಡಿರೋದು ಈ ಕಂಪನಿಗೆ ಬಿಗ್ ಗೇಮ್ ಚೇಂಜರ್ ಅನ್ನೋ ರೀತಿಯಲ್ಲಿ ಮಾತುಗಳು ಕೇಳಿ ಬರ್ತಾ ಇದೆ. ಜೊತೆಗೆ ಈ ಪೆನ್ನಾ ಸಿಮೆಂಟ್ ಶ್ರೀಲಂಕಾದಲ್ಲೂ ಕೂಡ ತನ್ನ ಪ್ರೆಸೆನ್ಸ್ ಅನ್ನ ಹೊಂದಿದೆ ಅಂತ ನ್ಯೂಸ್ ಬಂದಿದೆ. ಹಾಗಾಗಿ ಮೇ ಬಿ ಮುಂದಿನ ದಿನಗಳಲ್ಲಿ ಅಂಬುಜಾ ಸಿಮೆಂಟ್ಸ್ ಗೆ ಬೆನಿಫಿಟ್ ಅನ್ನ ತರಬಹುದು. ನಂತರ ಕ್ಯೂಪಿಡ್ ಬಗ್ಗೆ ಕೂಡ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ. ಓಪನಿಂಗ್ ತುಂಬಾ ಚೆನ್ನಾಗಿತ್ತು ಕ್ಯೂಪಿಡ್ ಅಲ್ಲಿ ಇವತ್ತು, ನಂತರ ಸ್ವಲ್ಪ ಡೌನ್ ಫಾಲ್ ಕಂಡು ಬಂತು. ಓವರ್ ಆಲ್ ಕೊನೆಯಲ್ಲೂ ಕೂಡ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಬಂತು. ಓವರ್ ಆಲ್ 0.32% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಕಂಪನಿಗೆ ಸಿಪ್ಲಾದಿಂದ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಸಿಕ್ಕಿದೆ. ನಾನು ಮಾರ್ನಿಂಗ್ ವಿಡಿಯೋದಲ್ಲಿ ಈಗಾಗಲೇ ಮೆನ್ಷನ್ ಮಾಡಿದೆ, ನೀವು ಇಲ್ಲೇ ನೋಡಬಹುದು. ಕಾಂಡೋಮ್ ಮ್ಯಾನುಫ್ಯಾಕ್ಚರಿಂಗ್ ಕಾಂಟ್ರಾಕ್ಟ್ ಇದು. ಇವೆಲ್ಲನೂ ಕೂಡ ಲಾಂಗ್ ಟರ್ಮ್ ಅಲ್ಲಿ ಕಂಪನಿಗೆ ಒಳ್ಳೆ ಲಾಭವನ್ನ ತರುವಂತ ಕಾಂಟ್ರಾಕ್ಟ್ ಗಳಾಗಿರ್ತವೆ. ಶಾರ್ಟ್ ಟರ್ಮ್ ಅಲ್ಲಿ ರಿಯಾಕ್ಷನ್ ಬರಲಿಲ್ಲ ಅಂದ್ರೂ ಕೂಡ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಕಂಪನಿಯ ರೆವೆನ್ಯೂಗೆ ಕಾಂಟ್ರಿಬ್ಯೂಷನ್ ಮಾಡುತ್ತೆ. ನಂತರ LIC ನಲ್ಲಿ ಇವತ್ತು ನೋಡಬಹುದು ನಿಯರ್ಲಿ 6% ರ್ಯಾಲಿ ಕಂಡು ಬಂದಿದೆ. ಇದಕ್ಕೆ ಕಾರಣ ಕಂಪನಿ ಹೆಲ್ತ್ ಇನ್ಶೂರೆನ್ಸ್ ಗೆ ಎಂಟರ್ ಆಗುತ್ತೆ ಅನ್ನುವಂತ ಒಂದು ನ್ಯೂಸ್. ನೀವು ಇಲ್ಲಿ ನೋಡಬಹುದು LIC ಟಾರ್ಗೆಟ್ಸ್ ಅಕ್ವಿಸಿಷನ್ ರೂಟ್ ಟು ವೆಂಚರ್ ಇಂಟು ಹೆಲ್ತ್ ಇನ್ಶೂರೆನ್ಸ್ ಮಾರ್ಕೆಟ್. ರಿಪೋರ್ಟ್ ಮೂಲಕ ಬಂದಿರುವಂತಹ ಸುದ್ದಿ ಇದು, ಕಂಪನಿಯಿಂದ ಕನ್ಫರ್ಮೇಶನ್ ಇನ್ನೂ ಬಂದಿಲ್ಲ. ಆ ರಿಪೋರ್ಟ್ ಮೂಲಕ ಬಂದಂತಹ ಸುದ್ದಿಗೆ ಈ ರೀತಿ ರಿಯಾಕ್ಷನ್ ಬಂದಿದೆ. ನಿಯರ್ಲಿ 6% ರ್ಯಾಲಿ ಸ್ಟಾಕ್ ಅಲ್ಲಿ ಬಂದಿದೆ. ನೋಡೋಣ ಮುಂದುವರೆದು ಕಂಪನಿ ಏನಾದರೂ ಅಫಿಷಿಯಲ್ ನ್ಯೂಸ್ ಅನ್ನ ಕೊಡುತ್ತಾ ಅಂತ. ನಂತರ GMR ಏರ್ಪೋರ್ಟ್ಸ್ ಅಂಡ್ ಇನ್ಫ್ರಾ ಇವತ್ತು 2.4% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಇತ್ತೀಚೆಗೆ ಜೆಫ್ರೀಸ್ ಅವರು ತಮ್ಮ ಇಂಡಿಯಾ ಪೋರ್ಟ್ಫೋಲಿಯೋಗೆ GMR ಏರ್ಪೋರ್ಟ್ಸ್ ಅನ್ನ ಆಡ್ ಮಾಡಿದ್ದಾರೆ ಅನ್ನೋ ನ್ಯೂಸ್ ಬಂದಿದೆ. ಅವರು ಇನ್ಫ್ರಾ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು, ಹಾಗೆ GMR ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅನ್ನೋ ಹೋಪ್ಸ್ ಮೇಲೆ ತಮ್ಮ ಪೋರ್ಟ್ಫೋಲಿಯೋಗೆ ಆಡ್ ಮಾಡಿದ್ದಾರೆ.
ಸೊ ಆ ನ್ಯೂಸ್ ಇತ್ತು, ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ. ನಾನು ಈಗಾಗಲೇ ಈ ಹಿಂದೆ ಸಾಕಷ್ಟು ಸಲ ಹೇಳಿದ್ದೀನಿ, ಅವರು ಬೈ ಮಾಡಿದ್ರು ಅನ್ನೋ ಕಾರಣಕ್ಕೆ ನಾವು ಆಡ್ ಮಾಡೋದಲ್ಲ. ಕಂಪನಿಯ ಫಂಡಮೆಂಟಲ್ಸ್ ಅನ್ನ ಸ್ಟಡಿ ಮಾಡಿ ನಂತರ ನಿಮಗೆ ಇಷ್ಟ ಆದ್ರೆ ಕಂಪನಿ ಖಂಡಿತ ಬೈಯಿಂಗ್ ಅನ್ನ ಮಾಡಬಹುದು ಅಥವಾ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಬಹುದು. ಜೊತೆಗೆ ಏರ್ಪೋರ್ಟ್ ಇನ್ಫ್ರಾದಲ್ಲಿ ಕೆಲಸ ಮಾಡುವಂತಹ ಕಂಪನಿ, ಪೊಟೆನ್ಶಿಯಲ್ ಇರುವಂತಹ ಕಂಪನಿ ರಿಯಲಿ. ಸೊ ಇನ್ಫ್ರಾದಲ್ಲಿ ಕೆಲಸ ಮಾಡೋದ್ರಿಂದ ನಮ್ಮ ಸರ್ಕಾರದ ಗಮನ ಕೂಡ ಜಾಸ್ತಿ ಇನ್ಫ್ರಾ ಕಡೆ ಇರೋದ್ರಿಂದ ಪೊಟೆನ್ಶಿಯಲ್ ಅಂತೂ ಇದೆ. ನೋಡೋಣ ಮುಂದುವರೆದ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ನಂತರ HAL ಅಲ್ಲಿ ಇವತ್ತು 1.7% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಇದಕ್ಕೆ ಕಾರಣ ಅಗೇನ್ ಜಫ್ರೀಸ್ ಅವರೇ. ಜಫ್ರೀಸ್ ಅವರು ಇದಕ್ಕೆ ಬೈ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ. ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಪಾಸಿಟಿವ್ ರಿಯಾಕ್ಷನ್ ಬಂದಿದೆ 1.7%. ಇದು ನಾರ್ಮಲ್ ಪರ್ಫಾರ್ಮೆನ್ಸ್, ತುಂಬಾ ದೊಡ್ಡ ಮಟ್ಟದ ರ್ಯಾಲಿ ಏನಲ್ಲ. ಸ್ಟಿಲ್ ಜಫ್ರೀಸ್ ಅವರ ಬೈ ರೇಟಿಂಗ್ ನ ಕಾರಣಕ್ಕೆ ಇವತ್ತು ಸುದ್ದಿಯಲ್ಲಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಬಂದಿದೆ. ನಂತರ ರೈಟ್ಸ್ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಈಗಾಗಲೇ ಮಾರ್ನಿಂಗ್ ವಿಡಿಯೋದಲ್ಲಿ ಕೊಟ್ಟಿದ್ದೆ. DMRC ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿರೋದ್ರ ಬಗ್ಗೆ ಒಳ್ಳೆ ರಿಯಾಕ್ಷನ್ ಕೂಡ ಬಂದಿದೆ. ಮಾರ್ಕೆಟ್ ಅಲ್ಲೂ ಕೂಡ ನೋಡಬಹುದು 3.5% ಗಿಂತ ಜಾಸ್ತಿ ರ್ಯಾಲಿ ರೈಟ್ಸ್ ಅಲ್ಲಿ ಇವತ್ತು ಕಂಡು ಬಂದಿದೆ. ರೈಲ್ವೆ ಇನ್ಫ್ರಾದಲ್ಲಿ ಕೆಲಸ ಮಾಡುವಂತ ಕಂಪನಿ, ಇಂಟ್ರೆಸ್ಟ್ ಇರೋರ ಬಗ್ಗೆ ಸ್ಟಡಿ ಮಾಡಬಹುದು. ನಂತರ ವೋಡಾಫೋನ್ ಐಡಿಯಾ ಬಗ್ಗೆ ಕೂಡ ನಿನ್ನೆ ಅಪ್ಡೇಟ್ ಅನ್ನು ಕೊಟ್ಟಿದ್ದೆ. ಕಂಪನಿ ತನ್ನ ಡ್ಯೂಸ್ ಅನ್ನ ಕ್ಲಿಯರ್ ಮಾಡ್ಲಿಕ್ಕೆ ಈಕ್ವಿಟಿ ರೋಟ್ ಅನ್ನ ಬಳಸ್ಕೊಳ್ತಾ ಇದೆ ಅಂತ, ಅದಕ್ಕಾಗಿ ಬೋರ್ಡ್ ಅಪ್ರೂವಲ್ ಅನ್ನು ಕೊಟ್ಟಿದೆ ಅಂತ ಒಳ್ಳೆ ರಿಯಾಕ್ಷನ್ ಬಂದಿದೆ. ನೋಡಬಹುದು 4.5% ರ್ಯಾಲಿ ಸ್ಟಾಕ್ ಅಲ್ಲಿ ಇವತ್ತು ಕಂಡು ಬಂದಿದೆ. ಇಲ್ಲೇ ನೋಡಬಹುದು ವಯಾ ಶೇರ್ ಸೇಲ್ ಟು ನೋಕಿಯಾ ಅಂಡ್ ಎರಿಕ್ಸನ್, ಎರಡು ಕಂಪನಿಗಳಿಗೆ ತಮ್ಮ ಡ್ಯೂಸ್ ಅನ್ನ ಪೇ ಮಾಡ್ಲಿಕ್ಕೆ ಅದರ ಬದಲಾಗಿ ಈಕ್ವಿಟೀಸ್ ಕೊಡ್ತಾ ಇದೆ. ಇವೆಲ್ಲನೂ ಕೂಡ ರೇರ್ ಸಿನಾರಿಯೋಸ್. ಸಾಲವನ್ನ ತೀರಿಸಲಿಕ್ಕೆ ಅಥವಾ ಡ್ಯೂಸ್ ತೀರಿಸಲಿಕ್ಕೆ ಷೇರುಗಳನ್ನು ಕೊಡೋದು ಎಲ್ಲ ಕಂಪನಿಗಳಲ್ಲಿ ನೋಡ್ಲಿಕ್ಕೆ ಸಿಗೋದಿಲ್ಲ. ರೇರ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವರು ಕೂಡ ಬರ್ತಾ ಇಲ್ಲ, ಕೊಟ್ಟಿರುವಂತ ಸಾಲ ಅಥವಾ ಡ್ಯೂಸ್ ಅಂತನ ಕೊನೆಗೆ ಲಾಸ್ಟ್ ಆಪ್ಷನ್ ಅನ್ನೋ ರೀತಿಯಲ್ಲಿ ಸ್ಟೇಕ್ ಅನ್ನೇ ತಗೊಳ್ಳಕ್ಕೆ ಹೊರಟಿದ್ದಾರೆ ಅಂತಾನೆ ಹೇಳ್ಬೋದು. ಜೊತೆಗೆ ಅವರು ಕೂಡ ರಿಸ್ಕ್ ತಗೊಳ್ತಿದ್ದಾರೆ. ಬಟ್ ದೇರ್ ಇಸ್ ನೋ ಆಪ್ಷನ್ ಫಾರ್ ದೆಮ್. ಹಾಗಾಗಿ ಕೊನೆ ಆಪ್ಷನ್ ಅನ್ನ ಅದನ್ನೇ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ನೋಕಿಯಾ ಅಂಡ್ ಎರಿಕ್ಸನ್ ಅವರು. ಇರ್ತೀರಿ ಅಲ್ಲಿಯನ್ನ ನೋಡಿ ಖಂಡಿತ ಬೈ ಮಾಡಬೇಡಿ. ಸದ್ಯಕ್ಕಂತೂ ಸ್ಟ್ರಗಲ್ ಮಾಡ್ತಿರುವಂತ ಕಂಪನಿ. ನೋಡೋಣ ಎಷ್ಟರ ಮಟ್ಟಿಗೆ ತನ್ನ ಡ್ಯೂಸ್ ಅನ್ನ ಕ್ಲಿಯರ್ ಮಾಡುತ್ತೆ ಅಂತ. ಲಕ್ಷ ಕೋಟಿಗಳಲ್ಲಿದೆ ಕಂಪನಿಯ ಸಾಲ. ಹಾಗಾಗಿ ತುಂಬಾನೇ ಸ್ಟ್ರಗಲ್ ಮಾಡುವಂತ ಕಂಪನಿ ಇದು. ಜೊತೆಗೆ ಈಗ ಇನ್ನೊಂದು ಕಂಪನಿಯಲ್ಲಿ ಇರುವಂತಹ ಸ್ಟೇಕ್ ಅನ್ನ ಸೆಲ್ ಮಾಡುವಂತ ನಿರ್ಧಾರವನ್ನು ತಗೊಳ್ತಿದೆ ಅನ್ನೋಂತ ನ್ಯೂಸ್ಗಳು ಬರ್ತಾ ಇದೆ. ನಂತರ ಮಹೀಂದ್ರಾ ಇವತ್ತು ನೋಡಬಹುದು 2% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಕಂಪನಿಗೆ ಸಂಬಂಧಪಟ್ಟಂತೆ ನ್ಯೂಸ್ ನೋಡಬಹುದು. M&M ಪಿಪ್ಸ್ ಟಾಟಾ ಮೋಟಾರ್ಸ್ ಟು ಬಿಕಮ್ ಸೆಕೆಂಡ್ ಮೋಸ್ಟ್ ವ್ಯಾಲ್ಯೂಯಬಲ್ ಆಟೋ ಕಂಪನಿ ಇನ್ ಇಂಡಿಯಾ. ಟಾಟಾ ಮೋಟಾರ್ಸ್ ನ ಹಿಂದಕ್ಕೆ ಎರಡನೇ ಅತಿ ದೊಡ್ಡ ಆಟೋ ಕಂಪನಿಯಾಗಿ ಹೊರಬಂದಿದೆ ಮಹೀಂದ್ರಾ ಇವತ್ತು. ಅಂದ್ರೆ ಕಂಪನಿಯ ಮಾರ್ಕೆಟ್ ಕ್ಯಾಪ್ ಟಾಟಾ ಮೋಟಾರ್ಸ್ ಗಿಂತ ಸ್ಲೈಟ್ಲಿ ಜಾಸ್ತಿ ಆಗಿದೆ. ಅದು ಡ್ಯೂರಿಂಗ್ ದ ಮಾರ್ಕೆಟ್ ನಂತರ ಡೌನ್ ಆಗಿದೆ. ಯಾಕಂದ್ರೆ ಈ ಪೀಕ್ ಹೋದಾಗ ಕಂಪನಿಯ ವ್ಯಾಲ್ಯೂ ಸೆಕೆಂಡ್ ಲಾರ್ಜೆಸ್ಟ್ ಕಂಪನಿ ಆಗಿದೆ. ಸೊ ಈಗ ನಾವು ಟಾಟಾ ಮೋಟಾರ್ಸ್ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಿದ್ರೆ ಇವತ್ತಿನ ಕ್ಲೋಸಿಂಗ್ ನೋಡಬಹುದು 3.64 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಆಗಿದೆ. ಅಂದ್ರೆ ಇನ್ ಬಿಟ್ವೀನ್ ಮಧ್ಯೆ ಮೇಲೆ ಹೋಗಿತ್ತು ಅಷ್ಟೇ. ನಂತರ ಡೌನ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೊ ಮೇಲೆ ಹೋದಾಗ ಮಾರ್ಕೆಟ್ ಕ್ಯಾಪ್ ಅನ್ನ ಕ್ರಾಸ್ ಮಾಡಿತ್ತು ಟಾಟಾ ಮೋಟಾರ್ಸ್. ನಂತರ ಡಿಕ್ಸಾನ್ ಟೆಕ್ನಾಲಜೀಸ್ 3.5% ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಡಿಕ್ಸಾನ್ ಅಲ್ಲಿ ಕಂಡು ಬಂದಿದೆ. ಡಿಕ್ಸಾನ್ ಬಗ್ಗೆ ನೋಡಬಹುದು ನ್ಯೂಸ್ ಅನ್ನ. ಡಿಕ್ಸಾನ್ ಟೆಕ್ನಾಲಜೀಸ್ ಟು ಇನ್ವೆಸ್ಟ್ 1500 to 1800 crore ಇನ್ ಇಂಡಿಯಾ ಓವರ್ ನೆಕ್ಸ್ಟ್ 3 years. ಮುಂದಿನ 3 ವರ್ಷಗಳಲ್ಲಿ ಪ್ರತಿ ವರ್ಷ ಕೂಡ 500 ರಿಂದ 600 ಕೋಟಿ ಕ್ಯಾಪೆಕ್ಸ್ ಅನ್ನ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಕಂಪನಿ ತನ್ನ ಇನ್ವೆಸ್ಟರ್ಸ್ ಮೀಟ್ ಅಲ್ಲಿ ಹೇಳಿದೆ. ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ. ನೋಡಬಹುದು 3.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ನಂತರ BML ಅಲ್ಲಿ ಇವತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. 16.5% ರ್ಯಾಲಿ ಕಂಡು ಬಂದಿದೆ. ಇದಕ್ಕೆ ಯಾವುದೇ ರೀತಿಯ ನ್ಯೂಸ್ ನನಗೆ ಸಿಗ್ಲಿಲ್ಲ, ಬಟ್ ಸ್ಟಾಕ್ ಅಲ್ಲಂತೂ ಭರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಂತ ಹೇಳ್ಬೋದು. ಒಂದು ಸರ್ಕಾರಿ ಕಂಪನಿ ರೈಲ್ವೇಸ್ ಅಲ್ಲಿ ಕೆಲಸ ಮಾಡುತ್ತೆ, ಹಾಗೆ ಬೇರೆ ಬೇರೆ ಇಂಡಸ್ಟ್ರೀಸ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ. ನಂತರ ಮಜಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಇಲ್ಲೂ ಕೂಡ ನೋಡಬಹುದು 14% ರ್ಯಾಲಿ ಕಂಡು ಬಂದಿದೆ. ಸೊ ಭರ್ಜರಿ ಪರ್ಫಾರ್ಮೆನ್ಸ್ ಇವತ್ತು ಈ ಎರಡು ಸ್ಟಾಕ್ ಗಳಲ್ಲಿ ಕಂಡು ಬಂತು. ನಂತರ SKF ಇಂಡಿಯಾ ಅಂದ್ರೆ ಇದು ಒಂದು ಆಟೋ ಇನ್ಸುಲೇಟರ್ಸ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ. ಇಲ್ಲೂ ಕೂಡ ನೋಡಬಹುದು 11.5% ರ್ಯಾಲಿ ಕಂಡು ಬಂದಿದೆ. ಸೊ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಈ 3 ಸ್ಟಾಕ್ ಗಳಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.